ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟೂರ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ KD ಸಿನಿಮಾದ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಏನಪ್ಪಾ ಅಂತಂದ್ರೆ KD ಸಿನಿಮಾದ ಒಂದು ಅಪ್ಡೇಟ್ ಇನ್ನೂವರೆಗೂ ಬರ್ತಾ ಇಲ್ಲ ಅನ್ನೋದು ಒಂದು ಈ ವಿಡಿಯೋದಲ್ಲಿ ನಾನು ಮಾತಾಡ್ತಿರೋದು. ಏನಪ್ಪಾ ಅಂತಂದ್ರೆ KD ಸಿನಿಮಾ ಅಂದ್ರೆ ಈಗ ಏನು ರಿಲೀಸ್ ಆಗ್ತಾ ಇದೆಲ್ಲ ಡಿಸೆಂಬರ್ ತಿಂಗಳಲ್ಲಿ, ಈ ಮಾರ್ಕ್ ಸಿನಿಮಾ ಆಗಿರ್ಬೋದು, ಮತ್ತೆ ಡೆವಿಲ್ ಸಿನಿಮಾ ಆಗಿರ್ಬೋದು, ಮತ್ತೆ 45 ಸಿನಿಮಾ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಿರೋ ಲ್ಯಾಂಡ್ ಸಿನಿಮಾದ ಒಂದು ಅಪ್ಡೇಟ್ ಎಲ್ಲ ಬಂದು, ಒಂದೇ ಸಿನಿಮಾದ ಸಾಂಗ್ಗಳು ರಿಲೀಸ್ ಆಯಿತು, ಟೀಸರ್ ರಿಲೀಸ್ ಆಯಿತು, ಮತ್ತೆ ರಿಲೀಸ್ ಡೇಟ್ ಕೂಡ ಕನ್ಫರ್ಮ್ ಆದವು. ಈ ಸಿನಿಮಾ ಪೈಕಿನೇ ಅಂದ್ರೆ ಈ ಸಿನಿಮಾದ ಒಂದು ಜೊತೆಗೇನು ಕೂಡ ಈ ಒಂದು KD ಸಿನಿಮಾದ ಒಂದು ಅಪ್ಡೇಟ್ ಬರಬೇಕಿತ್ತು. ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಾನು ಒಂದು 6 ಮಂತ್ಸ್ ಹಿಂದೆ ಈ ಒಂದು KD ಸಿನಿಮಾದೆಲ್ಲ ಅಪ್ಡೇಟ್ ಎಲ್ಲ ನೋಡಿದಾಗ ಡಿಸೆಂಬರ್ ತಿಂಗಳಿಗೆ ಈ ಸಿನಿಮಾನ ರಿಲೀಸ್ ಮಾಡ್ತೇವೆ ಅಂತಂದು ತಂಡ ಹೇಳಿತ್ತು. ಬಟ್ ಡಿಸೆಂಬರ್ ಅಂತಂದ್ರೆ ಒಂದು ನವೆಂಬರ್ ಮತ್ತು ಅಕ್ಟೋಬರಲ್ಲಿ ಸಿನಿಮಾದ ಒಂದು ಸಾಂಗ್ಸ್ ಆಗಿರ್ಬೋದು, ಮತ್ತೆ ಇದು ಟ್ರೈಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಸಿನಿಮಾದ ಒಂದು ರಿಲೀಸ್ ಡೇಟ್ನ ಒಂದು ಕನ್ಫರ್ಮ್ ಮಾಡಬೇಕಿತ್ತು. ಬಟ್ ಈ ಸಿನಿಮಾ ತಂಡದಿಂದ ಒಂದು ರಿಲೀಸ್ ಡೇಟ್ ಕೂಡ ಕನ್ಫರ್ಮ್ ಆಗಿಲ್ಲ. ನನ್ನ ಪ್ರಕಾರ 2025ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ಬೋದು, ಇಲ್ಲ ಅಂತ ಅನಿಸುತ್ತೆ. ನೆಕ್ಸ್ಟ್ ಇಯರ್ ಅಂದರೆ 2026ಕ್ಕೆ ಸಿನಿಮಾನ ರಿಲೀಸ್ ಮಾಡ್ಬೋದು. ಇನ್ನು ಡಿಸೆಂಬರ್ ಎಂಡಿಗೆ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಈ ಸಿನಿಮಾದ ಒಂದು ರಿಲೀಸ್ ಡೇಟ್ ಕೂಡ ಕನ್ಫರ್ಮ್ ಮಾಡ್ಬೋದು. ನೋಡೋಣ, ವೆಯ್ಟ್ ಮಾಡೋಣ. ಅಂದರೆ ನನ್ನ ಪ್ರಕಾರ ರಿಲೀಸ್ ಆಗಬೇಕಿತ್ತು ಡಿಸೆಂಬರ್ ತಿಂಗಳಿಗೆ. ಅಂದರೆ ಈ ಸಿನಿಮಾ ಒಂದು ಅಪ್ಡೇಟ್ 2025ರಲ್ಲಿ ಸ್ಟಾರ್ಟಿಂಗಿಂದನೇ ಬರ್ತಾಯಿದೆ. ಅಂದರೆ ಸ್ಟಾರ್ಟಿಂಗ್ 1ನೇ ತಿಂಗಳಿಂದನೂ ಕೂಡ ಸಿನಿಮಾದ ಸಾಂಗ್ಸ್ ಆಗಿರ್ಬೋದು, 1-2 ಸಾಂಗ್ ರಿಲೀಸ್ ಮಾಡಿದ್ರು, ಮತ್ತೆ ಟೈಟಲ್ ಟೀಸರ್ ರಿಲೀಸ್ ಮಾಡಿದ್ರು, ಅದಾದ್ಮೇಲೆ ಟೀಸರ್ ರಿಲೀಸ್ ಮಾಡಿದ್ರು. ಡಿಸೆಂಬರ್ ತಿಂಗಳಿಗೆ ಬರ್ತೀವಿ ಅಂತ ಅಂದಿದ್ರು ತಂಡ. ಬಟ್ ಅದೇನು ಡಿಸೆಂಬರ್ ತಿಂಗಳಲ್ಲಿ ಕೊಡಲಿಲ್ಲ. ಈ ಮಾರ್ಕ್ ಸಿನಿಮಾ ಆಗಿರ್ಬೋದು, ಮತ್ತೆ ಡೆವಿಲ್ ಸಿನಿಮಾ ಆಗಿರ್ಬೋದು, ಮತ್ತೆ 45 ಸಿನಿಮಾದ ಒಂದು ರಿಲೀಸ್ ಡೇಟ್ ಕನ್ಫರ್ಮ್ ಆಗಿ ರಿಲೀಸ್ ಆಗ್ತಾ ಇದೆ ಸಿನಿಮಾಗಳು. ಅದಾದಮೇಲೆ ಲ್ಯಾಂಡ್ಲಾರ್ಡ್ ಸಿನಿಮಾದು ಕೂಡ ಒಂದು ರಿಲೀಸ್ ಡೇಟ್ ಕೂಡ ಕನ್ಫರ್ಮ್ ಮಾಡಿದರು. ಸ್ನೇಹಿತರೆ, ಇನ್ನು ಈ ಡೆವಿಲ್ ಸಿನಿಮಾನು ಕೂಡ ಇದು KD ಸಿನಿಮಾದ ಒಂದು ರಿಲೀಸ್ ಡೇಟು ಮತ್ತು ಅಪ್ಡೇಟು ಬಂದಿಲ್ಲ ಅನ್ನೋದು ಒಂದಷ್ಟೇ. ನೋಡಬೇಕು, ಡಿಸೆಂಬರ್ ತಿಂಗಳಲ್ಲಿ ಕೊಡಬಹುದು ಸಿನಿಮಾದ ಒಂದು ರಿಲೀಸ್ ಡೇಟು, ಅಥವಾ ಮತ್ತು ಸಾಂಗ್ಸ್ ಆಗಿರ್ಬೋದು, ಮತ್ತೆ ಟ್ರೈಲರ್ ಅಥವಾ ಟೀಸರ್ ಕೊಡಬಹುದು. ಟೀಸರ್ ಒಂದು ಆಲ್ರೆಡಿ ಬಿಟ್ಟಿದ್ದಾರೆ, ಟ್ರೈಲರ್ ಮಾತ್ರ ಕೊಡಬಹುದು. ಟೀಸರ್ ಕೊಡೋಕ್ಕಿಲ್ಲ, ಟ್ರೈಲರ್ ಮಾತ್ರ ಕೊಡಬಹುದು ತಂಡದಿಂದ ಒಂದು ಅಪ್ಡೇಟು. ಸ್ನೇಹಿತರೆ, ಅದನ್ನು ವೇಟ್ ಮಾಡಿ ನೋಡಬೇಕು. ಅದೇ ಒಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದು ನಾನು ನಿಮಗೆ. ಅಂದರೆ ನನ್ನ ಪ್ರಕಾರ ಏನಪ್ಪ ಅಂತಂದರೆ ಈ ಸಿನಿಮಾ ಈ ಡಿಸೆಂಬರ್ ತಿಂಗಳಿಗೆ ಅಂದರೆ 2025 ರಿಲೀಸ್ ಆಗಬೇಕಿತ್ತು. ಈ ಇಯರ್ ಇಲ್ಲ, ಈ ಒಂದು ವರ್ಷದಲ್ಲೇ ಈ ಒಂದು ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಬಟ್ ಏನೊಂದು ಅಪ್ಡೇಟ್ ಬಂದಿರಲ್ಲ, ಅದೇ ಒಂದು. ಇನ್ನು ನಾನೊಂದು ಇದು ಆನಂದ್ ಅಡಿ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಧ್ರುವ ಸರ್ಜಾ ಅವರ ಒಂದು ಸಿನಿಮಾದ ಒಂದು ಮುಹೂರ್ತ ನಡೆಯುತ್ತೆ, ಅದರದ್ದು ಒಂದು ಲೈವ್ ವಿಡಿಯೋನಲ್ಲಿ ಕೊಟ್ಟಿದ್ರು. ಅದ್ರದ್ದು ಫುಲ್ ವಿಡಿಯೋ ನಾನು ನೋಡಿಲ್ಲ. ಬಟ್ ನೆಕ್ಸ್ಟ್ ದಿನದಲ್ಲಿ ಅಪ್ಡೇಟ್ ಬರಬಹುದು. ಅಂದರೆ ಅವ್ರ ನೆಕ್ಸ್ಟ್ ಸಿನಿಮಾ ಕೂಡ ಯಾವ ಪ್ರೊಡಕ್ಷನ್ ಹೌಸು ಮತ್ತು ಯಾರು ಡೈರೆಕ್ಟರ್ ಏನನ್ನು ಕೂಡ ಅವ್ರದ್ದು ಒಂದು ನೆಕ್ಸ್ಟ್ ಸಿನಿಮಾದ ಅಪ್ಡೇಟ್ ಕೂಡ ಬರಬಹುದು. ಅಂದರೆ ಇವತ್ತು ಒಂದು ವಿಡಿಯೋ ಲೈವ್ ಇತ್ತು, ಹಾಗಾಗಿ ನೋಡಿದೆ ನಾನು. ಅದೇನನ್ನೋದು ನೆಕ್ಸ್ಟ್ ದಿನದಲ್ಲಿ ಅಪ್ಡೇಟ್ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನನಗೆ ಇದು ನೆನಪಾಯಿತು, ಅದೆಲ್ಲ KD ಸಿನಿಮಾದಿನ ಅಪ್ಡೇಟ್ ಏನೂ ಬಂದಿಲ್ಲಲ್ಲ, ಏನು ಯಾಕೆ ಸಿನಿಮಾದ ಕಡೆಯಿಂದ ಏನು ಅಪ್ಡೇಟ್ ಬರ್ತಾರೆ ಅನ್ನೋದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು KD ಸಿನಿಮಾದ ಒಂದು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಇನ್ನೂ ಕೂಡ ಅಪ್ಡೇಟ್ ಏನೂ ಬಂದಿಲ್ಲ. ಹಾಗೆ ಸಿನಿಮಾದ ಒಂದು ರಿಲೀಸ್ ಡೇಟ್ ಕೂಡ ಕನ್ಫರ್ಮ್ ಆಗಿಲ್ಲ. ಈ ವರ್ಷನೇ ಈ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು 2025ಕ್ಕೆ. ಬಟ್ ಏನೋ ಒಂದು ತಂಡದಿಂದ ಏನು ಬಂದಿಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಯ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ಒಂದು KD ಸಿನಿಮಾದ ಏನಾದರೂ ಅಪ್ಡೇಟ್ ಗೊತ್ತಿದ್ರೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಧನ್ಯವಾದ. ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.